ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 33ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನು ಸಿದ್ಧಮುನಿಯ ಚರಣಾರವಿಂದಗಳಿಗೆ ನಮಸ್ಕರಿಸಿ, ಸ್ವಾಮಿ ಸಿದ್ಧಮುನಿಗಳೇ, ಪತಿ ಸಹಿತಳಾಗಿ ಆ ಸುವಾಸಿನಿಯು ಸಂಗಮದಿಂದ ಗಾಣಗಾಪುರದಲ್ಲಿರುವ ಗುರುಮಠಕ್ಕೆ ಬಂದು ವಸತಿ ಮಾಡಿದ ಮೇಲೆ ಮುಂದೇನಾಯಿತು ಎಂಬುದನ್ನು ಬೇಗ ವಿಸ್ತರಿಸಿ ಹೇಳುವ ಕೃಪೆ ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧಯೋಗಿಯು ಈ ರೀತಿ ಹೇಳುತ್ತಿದ್ದನು. ಎಲ್ಲ ಈ ಶಿಷ್ಯನೇ ಕೇಳು. ಮರುದಿನ ಬೆಳಗು ಹರಿದೊಡನೆಯೇ ಆ ದಂಪತಿಗಳು ಗುರುಗಳ ಹತ್ತಿರ ಬಂದು ನಮಸ್ಕರಿಸಿ ಕುಳಿತುಕೊಂಡರು. ಆ ಸತಿಯು ಸದ್ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳಿಗೆ ಕೈಮುಗಿದು, ಸ್ವಾಮಿ, ನೆನ್ನೆಯ ದಿನ ನಾನು ಪತಿವಿರಹದಿಂದ ಪ್ರಲಾಪಿಸುತ್ತಿರುವಾಕೆ ಜನಜಂಗುಳಿಯ ಮಧ್ಯದಿಂದ ಒಬ್ಬ ಮಹಾಪುರುಷನು ಮುಂದೆ ಬಂದು ನನಗೆ ಸಾಂತ್ವನ ಹೇಳಿ 4 ರುದ್ರಾಕ್ಷಿಗಳನ್ನು ಕೊಟ್ಟನು. ಮತ್ತು ಅವುಗಳಲ್ಲಿ 2 ರುದ್ರಾಕ್ಷಿಗಳನ್ನು ನನ್ನ ಗಂಡನ ಶಬ್ದ ಕಿವಿಗಳಲ್ಲಿಯೂ, ಇನ್ನೆರಡನ್ನು ನಾನು ಕೊರಳಿನಲ್ಲಿಯೂ ಧಾರಣೆ ಮಾಡಿಸಿ ಸಂಗಮಕ್ಕೆ ಹೋಗಿ ಗುರುದರ್ಶನ ಪಡೆದುಕೊಂಡು ಅಲ್ಲಿ ಬ್ರಾಹ್ಮಣರು ರುದ್ರಾಭಿಷೇಕ ಮಾಡಿದ ತೀರ್ಥವನ್ನು ತಂದು ನನ್ನ ಪತಿಯ ಶವಕ್ಕೆ ಸಂಪ್ರೋಕ್ಷಣೆ ಮಾಡಿ ನಂತರ ಸಹಗಮನ ಮಾಡೆಂದು ನನಗೆ ತಿಳಿಸಿ ಹೊರಟು ಹೋದರು. ಅವರು ಕೊಟ್ಟು ಹೋದ ರುದ್ರಾಕ್ಷಿಗಳು ಮಾತ್ರ ಇನ್ನು ನಮ್ಮ ಬಳಿಯಲ್ಲಿಯೇ ಇವೆ. ಸ್ವಾಮಿ, ಆ ಮಹಾ ಪುರುಷರಾದ ಯತೀಶ್ವರರು ಯಾರು ಎಂದು ಪ್ರಶ್ನೆ ಮಾಡಿದರು. ಆ ಗುರುಗಳು ನಕ್ಕು, ತಾಯಿ, ನಿನ್ನ ಅಪ್ರತಿಮವಾದ ಪತಿಭಕ್ತಿಗೆ ಮೆಚ್ಚಿ ನಿನ್ನೆ ಆ ರುದ್ರಾಕ್ಷಿಗಳನ್ನು ನಿನಗೆ ಕೊಟ್ಟವನು ನಾನೇ. ರುದ್ರಾಕ್ಷಿಯ ಮಹಿಮೆಯು ಅನುಪಮವಾಗಿದೆ. ಅದನ್ನು ನಿನಗೆ ವಿಸ್ತರಿಸಿ ಹೇಳುತ್ತೇನೆ, ಕೇಳು. ರುದ್ರಾಕ್ಷಿಗಳನ್ನು ಧರಿಸುವ ಮನುಷ್ಯನು ಉತ್ತಮನಿರಲಿ ನೀಚನಿರಲಿ ಭಕ್ತಿಯಿಂದ ಅಥವಾ ಭಕ್ತಿ ರಹಿತನಾಗಿ ಧಾರಣೆ ಮಾಡಿದರೂ ಸಹಿತ ಅವನು ಪಾಪಮುಕ್ತನಾಗುವನು. ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಅಗಣಿತವಾದ ಪುಣ್ಯ ಸಂಪಾದನೆಯಾಗುವುದು. ಇದನ್ನು ಶ್ರುತಿಗಳು ಸಾರುತ್ತಿವೆ. 1,000 ರುದ್ರಾಕ್ಷಿಗಳನ್ನು ಧರಿಸುವವನು ಈಶ್ವರ ಸ್ವರೂಪನಾಗಿ ದೇವಾನುದೇವತೆಗಳಿಂದ ಪೂಜಿಸಲ್ಪಡುತ್ತಾನೆ. ಅಷ್ಟು ಸಾಧ್ಯವಾಗದಿದ್ದರೆ 2 ತೋಳುಗಳಲ್ಲಿ ಕೂಡಿ 32, 2 ಮುಂಗೈಗಳಲ್ಲಿ 24, ಚಂಡಿಕೆಗೆ 1, ಕಂಠದಲ್ಲಿ 32 ರುದ್ರಾಕ್ಷಿಗಳ 1 ಮಾಲೆ ಮತ್ತು ತಲೆಯಲ್ಲಿ 24, 2 ಕಿವಿಗಳಲ್ಲಿ ಕೂಡಿ 12 ಹೀಗೆ ಧಾರಣ ಮಾಡಬೇಕು. ಅಲ್ಲದೆ 108 ರುದ್ರಾಕ್ಷಿಗಳುಳ್ಳ 1 ಮಾಲೆಯನ್ನು ಕಂಠಹಾರದಂತೆ ಧಾರಣೆ ಮಾಡಬೇಕು. ವಿಧಿಪೂರ್ವಕವಾಗಿ ಇಷ್ಟೆಲ್ಲ ಧರಿಸಿಕೊಂಡವನು ರುದ್ರಪುತ್ರನಿಗೆ ಸಮಾನವಾದ ಯೋಗ್ಯತೆ ಪಡೆಯುವನು. ಇನ್ನು ಧಾರಣ ಮಾಡುವ ರುದ್ರಾಕ್ಷಿ ಮಾಲೆಯಲ್ಲಿ ಹವಳ, ಸ್ಫಟಿಕ, ಮುತ್ತು, ಬೆಳ್ಳಿ, ಬಂಗಾರ, ವೈಡೂರ್ಯ ಮುಂತಾದ ರತ್ನಗಳನ್ನು ಧರಿಸಬಹುದು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯುಳ್ಳವನಿಗೆ ಪಾಪಗಳು ಸೋಂಕಲಾರವು. ಆತನು ಗಣಪದವಿ ಹೊಂದುವನು. ರುದ್ರಾಕ್ಷಿ ಧಾರಣೆ ಮಾಡಲಾರದ ಮಾನವ ಜನ್ಮವು ಹಾಗೂ ತ್ರಿಪುಂಡ್ರ ಭಸ್ಮ ಲೇಪನ ಮಾಡಿಕೊಳ್ಳದವನ ಜನ್ಮವು ವ್ಯರ್ಥವಾದವುಗಳೆಂದೇ ತಿಳಿಯಬೇಕು. ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಸ್ನಾನ ಮಾಡಿದರೆ ಗಂಗಾಜಲದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಸಂಪಾದನೆಯಾಗುವುದು. ಪೂಜೆಯಲ್ಲಿ ರುದ್ರಾಕ್ಷಿಯನ್ನಿಟ್ಟುಕೊಂಡು ರುದ್ರ ಸೂಕ್ತದಿಂದ ಅಭಿಷೇಕ ಮಾಡಿದರೆ ಹೆಚ್ಚಿನ ಪುಣ್ಯ ಲಭಿಸುವುದು. ರುದ್ರಾಕ್ಷಿಗಳಲ್ಲಿ ಏಕಮುಖಿ, ಪಂಚಮುಖಿ, ಏಕಾದಶಮುಖಿ, ಚತುರ್ದಶಮುಖಿ ಹೀಗೆ ಅನೇಕ ವಿಧಗಳುಂಟು. ಇಲ್ಲಿ ಹೇಳಿದ ರುದ್ರಾಕ್ಷಿಗಳು ದೊರೆತರೆ ಸರಿ, ಇಲ್ಲವಾದರೆ ಎಷ್ಟು ಮುಖಗಳಿದ್ದ ರುದ್ರಾಕ್ಷಿಗಳು ದೊರೆತರೂ ಅವುಗಳನ್ನು ಭಕ್ತಿಯಿಂದ ಧರಿಸಿಕೊಳ್ಳಬೇಕು. ಅಂದರೆ ಮನುಷ್ಯನಿಗೆ ಚತುರ್ವಿಧ ಪುರುಷಾರ್ಥಗಳು ಲಭಿಸುವವು. ಈ ವಿಷಯವಾಗಿ ಒಂದು ಆಶ್ಚರ್ಯಕರವಾದ ಘಟನೆ ಹೇಳಬೇಕೆಂದರೆ, ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನ ಎಂಬ ಒಬ್ಬ ರಾಜ ಇದ್ದ. ಆತನಿಗೆ ಸುಧರ್ಮ ಎಂಬ ಹೆಸರಿನ ಸತ್ಪುತ್ರನಿದ್ದನು. ಮಂತ್ರಿಯ ಮಗನಾದ ತಾರಕನೆಂಬುವನು ರಾಜಕುಮಾರನ ಸಮವಯಸ್ಕನೇ. ಆದ್ದರಿಂದ ಅವರಿಬ್ಬರೂ ಒಳ್ಳೆ ಸ್ನೇಹದಿಂದ ಇರ್ತಾ ಇದ್ರು. ಯಾರ್ಯಾರು? ಸುಧರ್ಮ ಮತ್ತೆ ತಾರಕ. ಆ ಸುಂದರ ಯುವಕರಿಬ್ಬರು, ಸುಕುಮಾರರಿಬ್ಬರು ಸುಜ್ಞಾನಿಗಳಾಗಿ ಶಿವಭಕ್ತಿಯನ್ನೇ ಆಚರಿಸುತ್ತಿದ್ದರು. ಹಾಗೂ ತ್ರಿಪುಂಡ್ರ ರುದ್ರಾಕ್ಷಿಗಳ ಹೊರತು ಉಳಿದ ಯಾವ ರತ್ನಾಭರಣಗಳನ್ನು ಅವರು ಧರಿಸುತ್ತಿರಲಿಲ್ಲ. ಹೀಗಿರುತ್ತಲಿರಲು ಒಂದು ದಿನ ಆ ರಾಜನ ಮನೆಗೆ ಬ್ರಹ್ಮರ್ಷಿಗಳಾದ ಪರಾಶರರ ಆಗಮನವಾಯಿತು. ರಾಜನು ತಕ್ಷಣವೇ ಆಸನದಿಂದೆದ್ದು ಮುನಿಗಳನ್ನು ರಾಜೋಚಿತ ಮರ್ಯಾದೆಯಿಂದ ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿ
ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದನು. ಮತ್ತು ಆ ಮುನೀಶ್ವರನಿಗೆ ಭಕ್ತಿಯಿಂದ ಕೈ ಮುಗಿದು, ಭಗವನ್, ತಾವು ತ್ರಿಕಾಲಜ್ಞಾನಿಗಳು, ನನ್ನ ಹಾಗೂ ಮಂತ್ರಿಯ ಮಕ್ಕಳಿಬ್ಬರೂ ಹುಚ್ಚರಾಗಿದ್ದಾರೆ. ಬೇಕಾದಷ್ಟು ರತ್ನಾಭರಣಗಳಿದ್ದರೂ ಅವರು ಅವುಗಳನ್ನು ಮುಟ್ಟುವುದಿಲ್ಲ. ಜೋಗಿಗಳಂತೆ ಮೈ ತುಂಬ ರುದ್ರಾಕ್ಷ ಸರಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ನಾವೆಷ್ಟೇ ತಿಳಿಸಿ ಹೇಳಿದರೂ ನಮ್ಮ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳಲಾರದವರಾಗಿದ್ದಾರೆ. ಅವರು ಏಕೆ ಹೀಗೆ ಮಾಡುತ್ತಿರುವರೋ ನಮಗಂತೂ ಅರ್ಥವಾಗದ್ದಾಗಿದೆ. ಆದ ಕಾರಣ ತಾವೇ ಇದಕ್ಕೆ ಪರಿಹಾರ ಸೂಚಿಸಬೇಕೆಂದು ಕೇಳಿಕೊಳ್ತಾನೆ. ಆಗ ಪರಾಶರ ಮುನಿಗಳು ಆ ಮಕ್ಕಳಿಬ್ಬರ ಮುಖಗಳನ್ನು ಜ್ಞಾನ ದೃಷ್ಟಿಯಿಂದ ನೋಡಿ ಆ ರಾಜನಿಗೆ ಅವರ ಪೂರ್ವ ಜನ್ಮದ ಚರಿತ್ರೆಯನ್ನು ಹೇಳತೊಡಗಿದನು. ಎಲೈ ಭೂಪತಿಯೇ ಕೇಳು, ಪೂರ್ವದಲ್ಲಿ ನಂದಿ ಗ್ರಾಮದಲ್ಲಿ ಒಬ್ಬ ವೇಶ್ಯೆ ಇದ್ದಳು. ಅವಳು ಒಳ್ಳೆ ಸುಂದರಿಯೂ ಲಾವಣ್ಯವತಿಯೂ ಆಗಿದ್ದಳು. ಅವಳು ಮಲಗುವ ಮಂಚವು ರತ್ನಖಚಿತವಾಗಿತ್ತು. ಮಿತಿ ಮೀರಿದ ವಸ್ತ್ರಾಭರಣಗಳಿಂದಲೂ ಅತುಲ ಶ್ರೀಮಂತಿಕೆಯಿಂದಲೂ ಅವಳ ಮನೆಯು ತುಂಬಿ ತುಳುಕುತ್ತಿತ್ತು. ದನ ಕರುಗಳಿಗೂ ದಾಸದಾಸಿಯರಿಗೂ ಅವಳ ಮನೆಯಲ್ಲಿ ಲೆಕ್ಕವೇ ಇರಲಿಲ್ಲ. ಗಂಧ, ಕಸ್ತೂರಿ, ಕುಂಕುಮ, ಪುಷ್ಪ ಮುಂತಾದ ಭೋಗವಸ್ತುಗಳಿಂದ ಅವಳ ಮನೆಯು ತುಂಬಿಕೊಂಡಿತ್ತು. ಆದರೂ ಅವಳು ಪತಿವ್ರತೆಯಂತೆ ಆಚರಣೆ ಇಟ್ಟುಕೊಂಡಿದ್ದಳು. ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಇದ್ದಳು. ಅವಳ ನಾಟ್ಯ ಮಂದಿರವು ಬಲು ರಮಣೀಯವಾಗಿತ್ತು. ಅದರಲ್ಲಿ ಅವಳು ನಿತ್ಯವೂ ತನ್ನ ಸಖಿಯರೊಂದೊಡಗೂಡಿ ನೃತ್ಯ ಮಾಡುತ್ತಿದ್ದಳು. ಅಲ್ಲದೆ ತನ್ನ ಮನೋರಂಜನೆಗಾಗಿ ಆ ಶೃಂಗಾರ ಮಂಟಪದಲ್ಲಿ ಒಂದು ಕೋಳಿ ಹಾಗೂ ಒಂದು ಕೋತಿಯನ್ನು ಸಾಕಿದ್ದಳು. ಹೀಗಿರುತ್ತಲಿರಲು ಒಂದು ದಿನ ಶಿವವ್ರತನೆಂಬ ಹೆಸರಿನ ಒಬ್ಬ ಧನಿಕ ಬಣಜಿಗನು ರುದ್ರಾಕ್ಷಿ ಭಸ್ಮಗಳಿಂದ ಅಲಂಕೃತನಾಗಿ ಅವಳ ಮನೆಯಲ್ಲಿ ಪ್ರವೇಶಿಸಿದನು. ಆ ವೈಶ್ಯನನ್ನು ಕಂಡೊಡನೆಯೇ ವಾರಾಂಗನೆಯು ಆತನನ್ನು ಆದರದಿಂದ ಬರಮಾಡಿಕೊಂಡು ನಾಟ್ಯ ಮಂದಿರದಲ್ಲಿ ಕುಳ್ಳಿರಿಸಿ ಹಲವು ಬಗೆಯಿಂದ ಉಪಚರಿಸಿದಳು. ಆ ಬಣಜಿಗನ ಕೈಯಲ್ಲಿ ಸೂರ್ಯ ತೇಜದಿಂದೊಡಗೂಡಿದ ಒಂದು ರತ್ನ ಖಚಿತವಾದ ಶಿವಲಿಂಗವಿತ್ತು. ಆ ಶಿವಲಿಂಗವನ್ನು ತಾನು ಹೇಗಾದರೂ ಪಡೆದುಕೊಳ್ಳಬೇಕೆಂಬ ಹಂಬಲವು ಆ ವೇಶ್ಯೆಯಲ್ಲಿ ಬಲವಾಗಿ ಬೇರೂರಿತು. ಆದ ಕಾರಣ ಅವಳು ತನ್ನ ಸಖಿಯರ ಬಳಿಗೆ ಆ ವೈಶ್ಯನ ಕೈಯಲ್ಲಿರುವ ರತ್ನ ಖಚಿತವಾದ ಶಿವಲಿಂಗವು ತನಗೆ ಬೇಕೆಂದು ಸೂಚಿಸಿದಳಲ್ಲದೆ ಅವನು ಅದನ್ನು ಕ್ರಯಕ್ಕೆ ಕೊಡುವನೋ ಅಥವಾ ತನ್ನ ರತಿ ಸುಖಕ್ಕಾಗಿ ಕೊಡುವನೋ ಕೇಳಿರಿ. ಒಂದು ವೇಳೆ ಕ್ರಯಕ್ಕೆ ಕೊಡುವುದಿದ್ದರೆ ಲಕ್ಷಾಂತರ ವರಹಗಳನ್ನು ಕೊಟ್ಟುಕೊಳ್ಳುತ್ತೇನೆ. ರತಿ ಸುಖಕ್ಕೆ ಕೊಡುವುದಿದ್ದರೆ 3 ದಿನಗಳವರೆಗೆ ಆತನ ಧರ್ಮಪತ್ನಿಯಂತೆ ಸೇವೆ ಸಲ್ಲಿಸುತ್ತೇನೆ. ಯಾವುದು ಅಂತ ಬೇಗ ವಿಚಾರಿಸಿಕೊಂಡು ಬನ್ನಿ ಎಂದು ತನ್ನ ಸಖಿಯರನ್ನ ಆತನ ಬಳಿಗೆ ಕಳಿಸಿಕೊಟ್ಟಳು. ಅವರು ಬಣಿಕ್ ಪುತ್ರನಿಗೆ ತಮ್ಮ ಒಡತಿಯ ಸಂದೇಶವನ್ನು ವಿವರವಾಗಿ ತಿಳಿಸಿದರು. ಅವರ ಮಾತು ಕೇಳಿ ಬಣಜಿಗನು ನಗುತ್ತಾ, ನಿನ್ನ ಒಡತಿಯ ಅಪೇಕ್ಷೆಯಂತೆ ನಾನು ಅವಳ ರತಿ ಸುಖಕ್ಕಾಗಿಯೇ ಈ ರತ್ನ ಖಚಿತ ಲಿಂಗವನ್ನು ಕೊಡುವೆನು. ಆದರೆ ಅವಳು 3 ದಿನಗಳವರೆಗೆ ನನ್ನ ಸತಿಯಾಗಿ ಪಾತಿವ್ರತ್ಯ ಧರ್ಮದಿಂದಿರಬೇಕು ಎಂದು ತಿಳಿಸಿದನು. ಆ ಸುಂದರಿಯಾದ ಮಹಾನಂದ ಎಂಬ ವೇಶ್ಯೆಯಿಂದ ಈ ಮಾತಿಗೆ ಪ್ರಮಾಣವೆಂಬಂತೆ ಆ ಶಿವಲಿಂಗವನ್ನು ಮುಟ್ಟಿ ಆಣೆ ಮಾಡಿಸಿಕೊಂಡನು. ಮತ್ತು ಆ ರತ್ನ ಖಚಿತವಾದ ಲಿಂಗವನ್ನು ಅವಳ ಕೈಕೊಟ್ಟು, ಪ್ರಿಯೆ, ತುಂಬ ಜೋಕೆ, ಯಾಕೆಂದರೆ ಈ ಶಿವಲಿಂಗವು ನನ್ನ ಪ್ರಾಣ ಸ್ವರೂಪವಾಗಿದೆ. ಇದನ್ನು ಜತನದಿಂದ ಇಡು. ಒಂದು ವೇಳೆ ಈ ಶಿವಲಿಂಗವು ನಾಶವಾದರೆ ನಾನು ಪ್ರಾಣತ್ಯಾಗ ಮಾಡಬೇಕಾಗುವುದು ಎಂದು ಎಚ್ಚರಿಕೆ ನೀಡಿ ಅವರ ಕೈಗೆ ಕೊಟ್ಟನು. ಅವಳು ಅದಕ್ಕೆ ಒಪ್ಪಿಕೊಂಡಳು. ನಂತರ ಅವರೀರ್ವರು ಪ್ರೀತಿಯಿಂದ ಮಾತನಾಡುತ್ತಾ ನೃತ್ಯ ಮಂದಿರದಲ್ಲಿ ಕುಳಿತುಕೊಂಡರು. ಹೊತ್ತು ಮುಳುಗಿದ ಬಳಿಕ ರತಿಕ್ರೀಡೆಯನ್ನಾಡಲೆಂದು ಅಂತರ್ಗೃಹಕ್ಕೆ ತೆರಳಿದರು. ಮಂಚದ ಮೇಲೆ ಕುಳಿತುಕೊಂಡಾಗ ವೈಶ್ಯನು, ರತಿಕ್ರೀಡೆಯಾಗುವಾಗ ಲಿಂಗವನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳಕೂಡದೆಂದು ಹೇಳಿದನು. ಅದರಂತೆ ಆ ವೇಶ್ಯೆಯು ಆ ರತ್ನಲಿಂಗವನ್ನು ನಾಟ್ಯಗೃಹದ ನಡುವಿನ ಕಂಬಕ್ಕೆ ಕಟ್ಟಿ ಅಂತರ್ಗೃಹಕ್ಕೆ ಹೋಗಿ ವೈಶ್ಯನೊಂದಿಗೆ ಬೆರೆತುಕೊಂಡಳು. ಅವರಿಬ್ಬರೂ ರತಿವಿಲಾಸದಲ್ಲಿ ಮಗ್ನರಾಗಿ ಕೆಲ ಸಮಯ ಕಳೆಯುವಷ್ಟರಲ್ಲಿಯೇ ಒಮ್ಮಿಂದೊಮ್ಮೆಗೆ ಆ ನಾಟ್ಯ ಮಂಟಪಕ್ಕೆ ಬೆಂಕಿ ಆವರಿಸಿ ಅದು ಕ್ಷಣ ಮಾತ್ರದಲ್ಲಿಯೇ ಸುಟ್ಟು ಭಸ್ಮವಾಗಿ ಹೋಯಿತು. ನಂತರ ಊರ ಜನರೆಲ್ಲರೂ ಸೇರಿ ಆ ಬೆಂಕಿಯನ್ನು ನಂದಿಸಿದರು. ರತ್ನ ಖಚಿತ ಲಿಂಗವು ಸುಟ್ಟು ಹೋದ ವಾರ್ತೆ ತಿಳಿದು ಆ ವೈಶ್ಯನು ಶೋಕಿಸತೊಡಗಿದನು. ತನ್ನ ಪ್ರಾಣಕ್ಕಿಂತ ಅಧಿಕವಾದ ರತ್ನಲಿಂಗವೇ ದಹಿಸಿ ಹೋದ ಮೇಲೆ ತಾನಿನ್ನು ಜೀವದಿಂದ ಉಳಿಯಲಾರನೆಂದು ಆ ವೇಶ್ಯೆಗೆ ತಿಳಿಸಿದನು. ಅವಳಾದರೂ ಬಹು
ವ್ಯಾಕುಲಳಾಗಿ ಆ ಲಿಂಗವನ್ನು ಹುಡುಕಿಸುವುದಕ್ಕಾಗಿ ದಾಸಿಯರಿಂದ ಎಲ್ಲ ಕಡೆಗೂ ಕೆದರಿಸಿ ನೋಡಿದಳು. ಆದರೆ ದುರ್ದೈವದಿಂದಾಗಿ ಆ ರತ್ನಖಚಿತ ಲಿಂಗವು ಸುಟ್ಟು ಭಸ್ಮವಾಗಿ ಹೋಗಿತ್ತು. ಆ ವೇಶ್ಯೆಯು ಸಾಕಿದ ಕೋಳಿ ಹಾಗೂ ಮಂಗಗಳು ಸಹಿತ ಆ ಬೆಂಕಿಯಲ್ಲಿ ಬೆಂದು ಬೂದಿಯಾಗಿ ಹೋಗಿದ್ದವು. ಶೋಕಭರಿತನಾದ ವೈಶ್ಯನು ತನ್ನ ಪೂರ್ವ ನಿರ್ಣಯದಂತೆ ಅಗ್ನಿಯನ್ನು ರಚಿಸಿ ನನ್ನ ಪ್ರಾಣಲಿಂಗವು ದಹಿಸಿತು ಎನ್ನುತ್ತಾ ತಾನೂ ಅಗ್ನಿ ಪ್ರವೇಶ ಮಾಡಿಬಿಟ್ಟನು. ಆಗ ಆ ವಾರಾಂಗನಿಗೆ ತುಂಬ ದುಃಖವಾಯಿತು. ಅವಳು ವೈಶ್ಯನಿಗೆ 3 ದಿನಗಳ ಕಾಲ ಧರ್ಮಪತ್ನಿಯಂತೆ ಬಾಳುವುದಾಗಿ ವಚನ ಕೊಟ್ಟಿದ್ದಳು. ಆದ ಕಾರಣ ತಾನು ಪತಿವ್ರತೆಯಾಗಿ ಸಹಗಮನ ಮಾಡುವುದೊಂದೇ ಯೋಗ್ಯವೆಂದು ವಿಚಾರಿಸಿ ಬ್ರಾಹ್ಮಣನನ್ನು ಕರೆಸಿ ಅವರಿಗೆ ದಾನ ಧರ್ಮಾದಿಗಳನ್ನು ಕೊಟ್ಟು ನಮಸ್ಕರಿಸಿದಳು. ಚಂದನ ಕಟ್ಟಿಗೆಯಿಂದ ಅಗ್ನಿಯನ್ನು ಮತ್ತಷ್ಟು ಪ್ರಜ್ವಲಿಸಿ ತನ್ನ ಆಪ್ತೇಷ್ಟರನ್ನೆಲ್ಲ ಕರೆಸಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಅಗ್ನಿ ಪ್ರವೇಶಕ್ಕೆ ಅನುಮತಿ ಬೇಡಿದಳು. ಆಗ ಅವರೆಲ್ಲರೂ ದುಃಖಿಸುತ್ತಾ, ನಿನಗೇನು ತಲೆ ಕೆಟ್ಟಿದೆಯೇ? ಪಾತಿವ್ರತ್ಯ ಧರ್ಮವನ್ನಾಚರಿಸಿ ಸಹಗಮನ ಹೋಗುವುದಕ್ಕೆ ನೀನೇನು ಆತನನ್ನು ಮದುವೆಯಾದ ಅರ್ಧಾಂಗಿನಿಯೇ? ನೀನು ಯಾವ ಜಾತಿಯಲ್ಲಿ ಜನ್ಮ ಪಡೆದಿರುವೆಯೋ ಆ ಧರ್ಮಕ್ಕೆ ತಕ್ಕಂತೆ ನಡೆಯುವುದೇ ನಿನ್ನ ಧರ್ಮ ಎಂದು ಮೊದಲಿಸಿ ನುಡಿದರು. ಆದರೂ ಆ ವೇಶ್ಯೆಯು ತನ್ನ ನಿರ್ಧಾರವನ್ನು ಬದಲು ಮಾಡಲಿಲ್ಲ. ನನಗೆ ಸಹಗಮನದ ಸಂಕಲ್ಪ ಮಾಡಿಸಿರಿ ಎಂದು ಅಲ್ಲಿ ನೆರೆದ ಬ್ರಾಹ್ಮಣರಿಗೆಲ್ಲ ತಿಳಿಸಿ ಸಂಕಲ್ಪ ಮಾಡಿದಳು. ನಂತರ ಸೂರ್ಯನಿಗೂ ಅಗ್ನಿಗೂ ನಮಸ್ಕಾರ ಮಾಡಿ ಅಗ್ನಿಕೊಂಡಕ್ಕೆ 3 ಪ್ರದಕ್ಷಿಣೆ ಹಾಕಿ ಚಿತೆಯಲ್ಲಿ ಹಾರಿಕೊಂಡಳು. ಅವಳ ಪರಿಶುದ್ಧವಾದ ಪತಿಭಕ್ತಿಯನ್ನು ಕಂಡು ಸದಾಶಿವನು ಪ್ರಸನ್ನನಾದನು. ಅಗ್ನಿಕುಂಡದಲ್ಲಿಯೇ ಪ್ರಕಟನಾಗಿ ಆ ವೇಶ್ಯೆಯನ್ನು ಹೊತ್ತು ಹೊರತಂದನು ಮತ್ತು ಪತಿವ್ರತೆಯೇ, ನಿನ್ನ ಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ನಾನೇ ಬಣಜಿಗನ ವೇಷ ಧರಿಸಿ ನಿನ್ನಲ್ಲಿಗೆ ಬಂದಿದ್ದೆನು. ನಿನ್ನ ಮನಸ್ಸನ್ನು ಆಕರ್ಷಿಸಿದ ಶಿವಲಿಂಗವಾದರೂ ನಾನೇ. ಅಲ್ಲದೆ ಮಾಯಾಗ್ನಿಯನ್ನು ನಿರ್ಮಿಸಿ ನಾಟ್ಯ ಮಂದಿರವನ್ನು ಭಸ್ಮ ಮಾಡುವುದಕ್ಕೂ ನಾನೇ ಕಾರಣನು. ನೀನು ವೇಶ್ಯೆಯಾಗಿದ್ದರೂ ಪರಮ ಪತಿವ್ರತೆ ಎಂದು ನನಗೀಗ ಮನವರಿಕೆಯಾಯಿತು. ನಿನ್ನ ಪಾತಿವ್ರತ್ಯಕ್ಕೆ ನಾನು ಮೆಚ್ಚಿಕೊಂಡಿದ್ದೇನೆ. ನಿನಗೇನು ಬರಬೇಕೋ ಕೇಳಿಕೋ ಎಂದು ನುಡಿದನು. ಆಗ ಆ ವಾರಾಂಗನೆಯು ಪಿನಾಕಿಯ ಅಡಿದಾವರೆಗಳಿಗೆ ಪೊಡಮೊಟ್ಟು, ಸದಾಶಿವನೇ, ನನಗೆ ಸುಖಗಳ ಆಸೆ ಇಲ್ಲ. ನಿನ್ನ ಚರಣ ಕಮಲಗಳಲ್ಲಿ ನಾನೊಂದು ಭ್ರಮರವಾಗಿ ಸದಾ ವಾಸಿಸುವಂತೆ ಕೃಪೆ ಮಾಡು. ಅಲ್ಲದೆ ನನ್ನನ್ನು ನಂಬಿಕೊಂಡ ಬಂಧು ಬಾಂಧವರಿಗೂ ನನ್ನ ಸೇವೆ ಮಾಡಿದವರಿಗೂ ನಿನ್ನ ಸನ್ನಿಧಿಯಲ್ಲಿ ಸ್ಥಾನ ಕೊಡು ಎಂದು ಪ್ರಾರ್ಥನೆ ಮಾಡಿಕೊಂಡಳು. ಸದಾಶಿವನು ಆ ಭಕ್ತಳ ಮಾತಿಗೆ ಒಡಂಬಟ್ಟು ಎಲ್ಲ ಪರಿವಾರದೊಂದಿಗೆ ಆ ಮಹಾನಂದಿ ಎಂಬ ವೇಶ್ಯೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ತೆರಳಿದನಂತೆ. ಇನ್ನು ಆ ವಾರಾಂಗನೆಯ ನಾಟ್ಯ ಗೃಹದಲ್ಲಿ ಕಟ್ಟಿ ಹಾಕಿದ ಕೋಳಿ ಹಾಗೂ ಮಂಗಗಳು ಸುಟ್ಟುಕೊಂಡು ಸತ್ತ ವಿಷಯ ತಿಳಿಸಿದನಲ್ಲವೇ? ಎಲೈ ಅರಸನೇ, ಆ ಮಂಗವೇ ತನ್ನ ಮರ್ಕಟತ್ವವನ್ನು ತ್ಯಜಿಸಿ ನಿನ್ನ ಮಗನಾಗಿ ಜನಿಸಿತು. ಅಲ್ಲದೆ ಆ ಕೋಳಿಯು ನಿನ್ನ ಮಂತ್ರಿಯ ಮಗನಾಗಿ ಜನ್ಮ ಪಡೆಯಿತು. ತಮ್ಮ ಪೂರ್ವ ಜನ್ಮದ ಸಂಸ್ಕಾರದಿಂದಲೇ ಅವರೀಗ ಭಸ್ಮ ರುದ್ರಾಕ್ಷಿಗಳನ್ನು ಧಾರಣ ಮಾಡುತ್ತಲಿದ್ದಾರೆ. ಇವರಿಬ್ಬರು ಜ್ಞಾನಿಗಳು, ಶಿವಭಕ್ತರೂ ಆಗಿದ್ದಾರೆ. ಇವರ ಪುಣ್ಯಕ್ಕೆ ಎಣೆಯೇ ಇಲ್ಲ ಎಂದು ಪರಾಶರ ಮಹಾಮುನಿಗಳು ಭದ್ರಸೇನ ರಾಜನಿಗೆ ತಿಳಿಸಿದರೆಂದು ನಾಮಧಾರನಿಕನಿಗೆ ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 33ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 34ನೇ ಅಧ್ಯಾಯವು ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನೇ, ಪರಾಶರ ಮಹಾಮುನಿಗಳು ಕಾಶ್ಮೀರ ದೇಶದ ರಾಜನಿಗೆ ಈ ಪ್ರಕಾರವಾಗಿ ರುದ್ರಾಕ್ಷಿಯ ಮಹಾತ್ಮೆಯನ್ನು ತಿಳಿಸಿದರೆಂದು ಶ್ರೀ ಗುರುಗಳು ಆ ದತ್ತ ಹಾಗೂ ಸಾವಿತ್ರಿ ಎಂಬ ದಂಪತಿಗಳಿಗೆ ವಿವರಿಸಿ ನಂತರ ನಡೆದ ಘಟನೆಯನ್ನು ಈ ರೀತಿಯಾಗಿ ನಿರೂಪಿಸತೊಡಗಿದರು. ನಂತರ ಕಾಶ್ಮೀರ ರಾಜನು ಪರಾಶರ ಮುನಿಗಳಿಗೆ ಕೈಮುಗಿದ, ಸ್ವಾಮಿ, ಪೂರ್ವ ಜನ್ಮದಲ್ಲಿ ಆ ವೇಶ್ಯೆಯು ಅಜ್ಞಾನದಿಂದ ಕೋಳಿ ಮತ್ತು ಮಂಗಗಳ ಕೊರಳಲ್ಲಿ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿಸಿದ್ದರಿಂದ ಆ ಪುಣ್ಯ ಫಲವಾಗಿಯೇ ಆ ಅಗ್ನ ಪ್ರಾಣಿಗಳಾಗಿದ್ದ ಮಂಗ ಹಾಗೂ ಕೋಳಿಗಳು ರಾಜ ಪದವಿಯನ್ನು ಹೊಂದಿ ಈಗ ನನ್ನ ಮತ್ತು ಮಂತ್ರಿಯ ಮಕ್ಕಳಾಗಿ ಜನ್ಮ ತಾಳಿರುವರೆಂದು ತಿಳಿಸಿದರೆ, ಈಗ ಅವರು ಜ್ಞಾನವಂತರಾಗಿಯೇ
ರುದ್ರಾಕ್ಷಿಗಳನ್ನು ಧಾರಣೆ ಮಾಡುತ್ತಿರುವರು. ಅಂದ ಮೇಲೆ ಇದರಿಂದ ಮುಂದೆ ಅವರಿಗೆ ದೊರೆಯುವ ಗತಿ ಎಂತಹದು ಎಂತಿರುವುದು. ತಾವು ತ್ರಿಕಾಲ ಜ್ಞಾನಿಗಳಾಗಿರುವುದರಿಂದ ನನ್ನ ಹಾಗೂ ಮಂತ್ರಿಯ ಮಕ್ಕಳ ಭವಿಷ್ಯ ವೃತ್ತಾಂತವನ್ನು ವಿಸ್ತರಿಸಿ ಹೇಳುವ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ಋಷೀಶ್ವರನು ಆ ರಾಜನಿಗೆ, ಅರಸನೇ, ನೀನೇನೋ ನಿನ್ನ ಮಗನ ಭವಿಷ್ಯ ವೃತ್ತಾಂತವೇನೆಂಬುದನ್ನು ಈಗ ಆಸ್ಥೆಯಿಂದ ಕೇಳುತ್ತಿರುವೆ. ಆದರೆ ನಾವು ನಿನಗೆ ಈ ವಿಷಯವನ್ನು ತಿಳಿಸಿದೊಡನೆಯೇ ನೀನು ದುಃಖ ಸಾಗರದಲ್ಲಿ ಮುಳುಗುವಿ. ಯಾಕೆಂದರೆ ನಿನ್ನ ಮಗನಿಗೆ ಕೇವಲ 12 ವರ್ಷ ಆಯುಷ್ಯ ಉಂಟು. ಆ 12 ವರ್ಷಗಳಿಗೆ ಈಗ ಕೇವಲ 8 ದಿನಗಳು ಮಾತ್ರವೇ ಬಾಕಿ ಉಳಿದಿದೆ. ಇಂದಿಗೆ 8ನೇ ದಿನವೇ ನಿನ್ನ ಮಗನಿಗೆ ಮರಣ ಉಂಟಾಗುವುದು ಅಂತ ತಿಳಿಸಿದರು. ಪರಾಶರ ಮಹಾಮುನಿಗಳ ಮಾತನ್ನು ಕೇಳಿದೊಡನೆಯೇ ಭದ್ರಸೇನ ರಾಜನು ದುಃಖಾತಿರೇಕದಿಂದ ಮೂರ್ಛೆ ಹೋದನು. ನಂತರ ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಪರಿಪರಿಯಾಗಿ ಪ್ರಲಾಪಿಸತೊಡಗಿದನು ಮತ್ತು ಮಹಾಮುನಿಗಳಾದ ಪರಾಶರರ ಪಾದ ಹಿಡಿದು, ತಪೋಧನನೇ, ನಾವು ನಿನ್ನ ಭಕ್ತರು, ಶರಣಾಗತ ರಕ್ಷಕನಾದ ನೀನೇ ನಮ್ಮನ್ನು ಕಾಪಾಡಬೇಕಲ್ಲವೇ? ಇದು ಅನ್ಯರಿಂದ ಅಸಾಧ್ಯವಾದ ಕೆಲಸವು. ದಯವಿಟ್ಟು ನಮ್ಮ ಮಗನನ್ನು ಈ ದುರ್ಧರ ಕುತ್ತಿನಿಂದ ಪಾರು ಮಾಡು ಗುರುವೇ ಎಂದು ಪತ್ನಿ ಸಮೇತನಾಗಿ ಪ್ರಾರ್ಥನೆ ಮಾಡುತ್ತಾ ರೋಧಿಸತೊಡಗಿದನು. ಆಗ ಪರಾಶರರಿಗೆ ರಾಜನ ದೀನಸ್ಥಿತಿಯನ್ನು ಕಂಡು ಕನಿಕರವೆನಿಸಿತು. ಅವರು ಕರುಣಾಭರಿತರಾಗಿ ರಾಜನಿಗೆ, ಮಹಾರಾಜ, ನೀನೀಗ ಧೈರ್ಯ ಕಳೆದುಕೊಳ್ಳಬೇಡ. ಜಗದ್ಗುರುವಾದ ಶಿವನಿಗೆ ಶರಣು ಹೋಗು. ಆತನು ಭಕ್ತವತ್ಸಲನು, ಕರುಣಾನಿಧಿಯು. ನಿನ್ನ ಪೂಜೆ ಪ್ರಾರ್ಥನೆಗಳಿಂದ ಸಂಪ್ರೀತನಾಗಿ ನಿನ್ನ ಮಗನನ್ನು ಅವನೇ ಕಾಪಾಡಲು ಸಮರ್ಥನು. ಆದ ಕಾರಣ ನೀವೀಗ ಶಿವನನ್ನು ಆರಾಧಿಸಿರಿ. ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳಿಗೆ ಶಂಕರನೇ ಸರ್ವೇಶ್ವರನಾಗಿರುವನು. ಆತನು ನಿಷ್ಕಳಂಕನು, ಚಿದಾನಂದ ಸ್ವರೂಪನು. ಈ ಸರ್ವೇಶ್ವರನೇ ರಜೋಗುಣ ಸ್ವರೂಪಿಯಾದ ಬ್ರಹ್ಮದೇವನನ್ನು ನಿರ್ಮಿಸಿ ಸೃಷ್ಟಿಕ್ರಮದ ವ್ಯವಸ್ಥೆಗಾಗಿ 4 ವೇದಗಳನ್ನು ನಿರ್ಮಿಸಿದನು ಮತ್ತು ಆತ್ಮ ತತ್ವ ರಹಸ್ಯ ತುಂಬಿರುವ ಉಪನಿಷತ್ತುಗಳ ಸಮೂಹವನ್ನು ತನ್ನ ಬಳಿಯಲ್ಲಿಟ್ಟುಕೊಂಡನು. ಈಗ ನಿನ್ನ ಮಗನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಉಪನಿಷತ್ತುಗಳ ಸಾರವೆನಿಸಿದ ರುದ್ರಾಧ್ಯಾಯ 1 ಮಾತ್ರ ಸಾಧ್ಯವಾಗಬಹುದು. ರುದ್ರಾಧ್ಯಾಯ ಮಹಿಮೆಯು ಅಪಾರವಾದದ್ದು. ಅದು ಪ್ರಾಣವನ್ನು ಅವಿನಾಶಿಯಾಗಿ ಮಾಡಬಲ್ಲದು. ಶಿವಾತ್ಮಕವಾದ ರುದ್ರಾಧ್ಯಾಯವು ಪರತತ್ವಕ್ಕಿಂತ ಹೆಚ್ಚಿನದಾಗಿದೆ. ಪರಮೇಶ್ವರನಾದ ಶಿವನು ಇದನ್ನು ಭಕ್ತೋದ್ಧಾರಕ್ಕಾಗಿ ಬ್ರಹ್ಮನಿಗೆ ಕೊಟ್ಟನು. ಬ್ರಹ್ಮನು ತನ್ನ ದಕ್ಷಿಣ ದಿಕ್ಕಿನ ಮುಖದಿಂದ ಯಜುರ್ವೇದವನ್ನು ಉಚ್ಚರಿಸಿದನು. ಆ ಯಜುರ್ವೇದದಲ್ಲಿ ಉಪನಿಷತ್ತುಗಳ ಸಾರವೆನಿಸಿದ ಈ ರುದ್ರಾಧ್ಯಾಯವನ್ನು ದೇವರ್ಷಿಗಳಾದ ಅತ್ರಿ, ಮರೀಚಿ ಮೊದಲಾದವರು ಬ್ರಹ್ಮ ಮುಖದಿಂದ ಕೇಳಿಕೊಂಡು ಮುಂದೆ ತಮ್ಮ ಶಿಷ್ಯರಿಗೆಲ್ಲ ಹೇಳಿಕೊಟ್ಟರು. ಈ ಪ್ರಕಾರವಾಗಿ ರುದ್ರಾಧ್ಯಾಯವು ಭೂಮಿಯ ಮೇಲೆ ಪ್ರಸಾರವಾಯಿತು. ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚಿನ ಮಂತ್ರ ಇನ್ನೊಂದಿಲ್ಲ. ಇದರಿಂದ ಬೇಗ ತಪಸ್ಸಿದ್ಧಿಯಾಗಿ ಚತುರ್ವಿಧ ಪುರುಷಾರ್ಥಗಳು ಲಭ್ಯವಾಗುವುವು. ಎಂಥ ಪಾಪಿಯೇ ಆಗಿರಲಿ, ಹಲವು ಬಗೆಯ ದೋಷ ಮಾಡಿರಲಿ, ರುದ್ರಾಧ್ಯಾಯವನ್ನು ಪಠಿಸಿದೊಡನೆಯೇ ಅವನ ಪಾಪಗಳೆಲ್ಲವೂ ನಾಶವಾಗುವುದು. ಅಲ್ಲದೆ ಅವನೇ ಪರಮ ಪದವನ್ನು ಹೊಂದುವನು. ರುದ್ರ ಸೂಕ್ತ ಮಂತ್ರದೊಂದಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಜಲವು ಪವಿತ್ರವಾದ ರುದ್ರ ದೇವ ತೀರ್ಥವೆಂದು ಕರೆಯಲ್ಪಡುತ್ತದೆ. ಇದರಿಂದ ಸ್ನಾನ ಮಾಡುವುದರಿಂದಲೂ ಮತ್ತು ಇದನ್ನು ಪಾನ ಮಾಡುವುದರಿಂದಲೂ ದುರಿತ ಕರ್ಮಗಳೆಲ್ಲವೂ ದೂರವಾಗುವು. ಅಂಥ ವ್ಯಕ್ತಿಯು ಈ ಭವಸಾಗರದಿಂದ ಸುಲಭವಾಗಿಯೇ ಪಾರಾಗಿ ಬಿಡುವನು. ಸೃಷ್ಟಿ ಧರ್ಮದ ಪ್ರವೃತ್ತಿಗಾಗಿ ಬ್ರಹ್ಮನು ಧರ್ಮಾಧರ್ಮಗಳನ್ನು ಹುಟ್ಟಿಸಿರುವನು. ಎದೆಯ ಭಾಗದಿಂದ ಧರ್ಮವನ್ನೂ ಬೆನ್ನಿನ ಭಾಗದಿಂದ ಅಧರ್ಮವನ್ನೂ ಸೃಷ್ಟಿಸಿದನು. ಧರ್ಮದಿಂದ ನಡೆಯುವ ಪುಣ್ಯವಂತರು ಇಹ ಜನ್ಮದಲ್ಲಿ ಸುಖವನ್ನೂ ಪರಲೋಕದಲ್ಲಿ ಮುಕ್ತಿಯನ್ನು ಪಡೆಯುವರು. ಆದರೆ ಅಧರ್ಮದಿಂದ ವರ್ತಿಸುವರು ಪಾಪಪೂರಿತರಾಗಿ ನರಕವನ್ನು ಅನುಭವಿಸುವರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅಧರ್ಮದ ಈ 6 ಮಕ್ಕಳಿಂದ ಆವರಿಸಲ್ಪಟ್ಟ ಅವರಿಗೆ ಜೀವನ್ಮುಕ್ತಿ ಎಂಬುದೇ ಇಲ್ಲ. ರಾಜ, ಒಂದು ಸಲ ಯಮಧರ್ಮನು ತನ್ನಲ್ಲಿರುವ ಈ ಪಾತಕಗಳನ್ನೆಲ್ಲ ಕರೆದು, ಎಲ್ಲೋ ನೀವು ಭೂಲೋಕಕ್ಕೆ ಹೋಗಿರಿ, ಅಲ್ಲಿ ಸಂಚರಿಸುತ್ತಾ ನಿಮ್ಮ ಗುಣಾನುಸಾರವಾಗಿ ಅಧರ್ಮವನ್ನು ಹಬ್ಬಿಸಿರಿ. ನಿಮ್ಮ ಸಂಗಡ ಉಪಪಾತಕಗಳನ್ನು ಸಹಾಯಕ್ಕೆಂದು ಕರೆದೊಯ್ಯಿರಿ. ನೀವು ಹೀಗೆ ಪ್ರಯತ್ನಿಸುವುದರಿಂದ ನಮ್ಮಲ್ಲಿಯ ನರಕಗಳೆಲ್ಲವೂ ತುಂಬಿ ಸಮೃದ್ಧಗೊಳ್ಳುವುವು. ಇದರಿಂದ ನಮ್ಮ ಲೋಕದ ಮಹತ್ವವೂ ಹೆಚ್ಚಾಗುವುದು ಎಂದು ಆಜ್ಞೆ ಮಾಡಿ ಕಳಿಸಿದನು. ಯಮಧರ್ಮನ ಆಜ್ಞೆಯಂತೆ ಆ ಪಾತಕಗಳೆಲ್ಲವೂ
ಉಪಪಾತಕಗಳೊಂದಿಗೆ ಕೂಡಿಕೊಂಡು ಭೂಮಿಗೆ ಬಂದವು. ಭೂಮಿಯ ಮೇಲೆ ಅವು ಎಲ್ಲಿಯೇ ಸುತ್ತಾಡಿ ನೋಡಿದರೂ ಅವುಗಳಿಗೆ ನಿಲ್ಲಲು ಜಾಗವೇ ದೊರೆಯಲಿಲ್ಲ. ಯಾಕೆಂದರೆ ಎಲ್ಲಿ ನೋಡಿದರೂ ರುದ್ರಾಧ್ಯಾಯ, ರುದ್ರಜಪ, ರುದ್ರಾಭಿಷೇಕ ಇವೇ ಕಾರ್ಯಗಳು ನಡೆದು ಬಿಟ್ಟಿದ್ದವು. ಅದನ್ನು ಕಂಡು ಪಾತಕಗಳೆಲ್ಲವೂ ಅಂಜಿ ಹಿಂದಿರುಗಿ ಯಮಲೋಕಕ್ಕೆ ಓಡತೊಡಗಿದವು. ಅಲ್ಲಿ ತಮ್ಮ ದೊರೆಯಾದ ಯಮಧರ್ಮನನ್ನು ಸಂಧಿಸಿ, ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನಾವು ಭೂಲೋಕಕ್ಕೆ ಹೋಗಿ ಎಲ್ಲ ಕಡೆಗೂ ಸಂಚರಿಸಿ ನೋಡಿದೆವು. ಆದರೆ ಅಲ್ಲಿ ನಮಗೆ ನೆಲೆಯೂರಿ ನಿಲ್ಲುವುದಕ್ಕಾಗಲಿ ಅಧರ್ಮ ಜಾಲವನ್ನು ಬೀಸುವುದಕ್ಕಾಗಲಿ ಅವಕಾಶವೇ ಇಲ್ಲಂತಾಗಿದೆ. ಯಾಕೆಂದರೆ ಎಲ್ಲಿ ನೋಡಿದರೂ ರುದ್ರಾಭಿಷೇಕ, ರುದ್ರಜಪ, ರುದ್ರಾನುಷ್ಠಾನ, ರುದ್ರಾಧ್ಯಾಯ ಇವೇ ತುಂಬಿಕೊಂಡು ಬಿಟ್ಟಿವೆ. ಅಲ್ಲಿಯ ಪ್ರತಿಯೊಂದು ಗ್ರಾಮ, ನಗರ, ನದಿ ತೀರ, ದೇವಾಲಯ, ಪುಣ್ಯಕ್ಷೇತ್ರ ಮುಂತಾದ ಸ್ಥಳಗಳಲ್ಲೆಲ್ಲ ಬ್ರಾಹ್ಮಣರು ನಿತ್ಯವೂ ರುದ್ರಾಧ್ಯಾಯವನ್ನು ಪಠಿಸುತ್ತಿರುವರು. ಬ್ರಹ್ಮಹತ್ಯೆ, ಶಿಶುಹತ್ಯೆ, ಗೋಹತ್ಯೆ ಮುಂತಾದ ಮಹಾಪಾಪಗಳನ್ನು ಮಾಡಿದ ಪಾಪಿಗಳು ಸಹಿತ ಈ ಪುರುಷ ಸೂಕ್ತವನ್ನು ಪಠಣ ಮಾಡಿ ತಮ್ಮ ಪಾಪ ಕಳೆದುಕೊಂಡು ಅಪರಿಮಿತವಾದ ಪುಣ್ಯವನ್ನು ಸಂಪಾದಿಸುತ್ತಿರುವರು. ಮಹಾಪಾಪಿಗಳಾದವರು ರುದ್ರಾಧ್ಯಾಯದಿಂದ ಪುಣ್ಯವಂತರಾಗುತ್ತಿರುವುದರಿಂದ ಮೇಲೆ ನಮಗೆ ಅಲ್ಲಿ ಹೋಗಲು ಧೈರ್ಯವು ಹೇಗೆ ಬರಬೇಕು ಪ್ರಭು? ನಿಜವಾಗಿಯೂ ಈ ರುದ್ರ ಜಪ, ರುದ್ರಾಧ್ಯಾಯಗಳು ನಮಗೆ ಕಾಲಕೂಟ ವಿಷಕ್ಕಿಂತಲೂ ಭಯಾನಕವಾಗಿ ಕಾಡತೊಡಗಿವೆ. ಅದಕ್ಕಾಗಿಯೇ ನಾವು ನಮ್ಮ ಜೀವ ಉಳಿದರೆ ಸಾಕೆಂಬ ಭಯದಿಂದ ತಮ್ಮಲ್ಲಿಗೆ ಓಡಿ ಬರಬೇಕಾಯಿತು ಅಂತ ವಿನಂತಿಸಿಕೊಂಡವು. ಅವುಗಳ ಆಡಿದ ನುಡಿಯನ್ನು ಕೇಳಿ ಯಮಧರ್ಮರಾಯನಿಗೆ ಬಹಳ ಕೋಪ ಬಂದಿತು. ಕೂಡಲೇ ಆತನು ಬ್ರಹ್ಮನಲ್ಲಿಗೆ ಹೋಗಿ, ಚತುರ್ಮುಖನಾದ ಬ್ರಹ್ಮದೇವನೇ, ನಿನ್ನ ಆಜ್ಞೆಯಂತೆ ಅಧರ್ಮ ಪ್ರಸಾರಕ್ಕಾಗಿ ನಾನು ನನ್ನ ದೂತರನ್ನು ಭೂಲೋಕಕ್ಕೆ ಕಳಿಸಿದ್ದೆನು. ಆದರೆ ಅಲ್ಲಿ ಪಾಪಿಷ್ಠರು ದೊರೆಯಲೇ ಇಲ್ಲವಂತೆ. ಪಾಪ ಕಾರ್ಯಗಳನ್ನು ಮಾಡಿದ ಪತಿತರೂ ಸಹಿತ ರುದ್ರ ಜಪ, ರುದ್ರಾಧ್ಯಾಯಗಳನ್ನು ಪಠಿಸಿ ಪುಣ್ಯ ಸಂಪಾದಿಸುತ್ತಿರುವರಂತೆ. ಅಂದ ಮೇಲೆ ಇನ್ನು ನಮ್ಮ ನರಕ ಲೋಕದ ಗತಿ ಏನು? ಪುರುಷ ಸೂಕ್ತವನ್ನು ಪಠಿಸಿ ಪಾಪಿಗಳೆಲ್ಲರೂ ಉದ್ಧಾರವಾಗಿ ಸ್ವರ್ಗ, ವೈಕುಂಠ, ಕೈಲಾಸಾದಿ ಲೋಕಗಳಿಗೆ ಹೊರಟು ಹೋಗಿಬಿಟ್ಟರೆ ಇಡೀ ನನ್ನ ರಾಜ್ಯವೇ ಬರಿದಾಗಿ ಹೋಗುವುದು. ನರಕವೇ ಶೂನ್ಯವಾದ ಮೇಲೆ ನನ್ನ ರಾಜ್ಯಭಾರದಿಂದ ಪ್ರಯೋಜನವಾದರೂ ಏನಿದೆ ಎಂದು ವಿನಂತಿಸಿಕೊಂಡನು. ಯಮನ ವಿನಂತಿಯನ್ನು ಕೇಳಿ ಬ್ರಹ್ಮದೇವನು ನಸುನಕ್ಕು, ಯಮಧರ್ಮರಾಜನೇ, ಭೂಲೋಕದಲ್ಲಿ ರುದ್ರಜಪು ನಿರಂತರವಾಗಿ ನಡೆದಿರುವುದು ನಮಗೆ ಸಂತೋಷದ ವಿಷಯವೇ ಆಗಿದೆ. ಆದರೂ ಅಂಥದರಲ್ಲಿಯೇ ನೀನು ನಿನ್ನ ಕರ್ತವ್ಯದ ಮಾರ್ಗವನ್ನು ಹಿಡಿಯಬೇಕು. ನಿನ್ನ ಸೇವಕರು ಹಾಗೆ ಮಾಡಲಿಲ್ಲ. ಈ ಭೂಲೋಕದಲ್ಲಿ ರುದ್ರಜಪವು ನಿರಂತರವಾಗಿ ನಡೆದಿರುವುದಾದರೂ ಅದರಲ್ಲಿ ಕೆಲವು ಜನ ಅಜ್ಞಾನಿಗಳು ಢಾಂಬಿಕ ವೃತ್ತಿಯಿಂದಲೂ ಮದೋನ್ಮತ್ತತೆಯಿಂದಲೂ ರುದ್ರಾನುಷ್ಠಾನ ಮಾಡುತ್ತಿರುವರು. ಇನ್ನು ಕೆಲವು ಆಲಸಿಗಳು ನಿಂತುಕೊಂಡು ಅಥವಾ ಮಲಗಿಕೊಂಡು ಪುರುಷ ಸೂಕ್ತ ರುದ್ರಾಧ್ಯಾಯವನ್ನು ಪಠಣ ಮಾಡುತ್ತಿರುವರು. ಇಂಥ ತಾಮಸಿಗಳನ್ನು ನೀನು ನಿನ್ನ ಅಧಿಕಾರ ಕ್ಷೇತ್ರದಲ್ಲಿ ಅಪರಾಧಿಗಳೆಂದು ಗ್ರಹಿಸಿ ದಂಡಿಸಬಹುದು. ಆದರೆ ಭಯಭಕ್ತಿಗಳೆಂದಲೂ ಸದ್ಭಾವನೆಯಿಂದಲೂ ರುದ್ರಾಧ್ಯಾಯ ಪಠಣ ಮಾಡುವವರ ಸಮೀಪಕ್ಕೆ ಮಾತ್ರ ನಿನ್ನ ಸೇವಕರಿಗೆ ಹೋಗಬೇಕೆಂದು ತಿಳಿಸು ಎಂದು ಆಜ್ಞೆ ಮಾಡಿ ಕಳುಹಿಸಿಕೊಟ್ಟನು. ಬ್ರಹ್ಮನಿಂದ ಈ ರೀತಿಯಾಗಿ ನಿರೂಪ ಪಡೆದು ತನ್ನ ಲೋಕಕ್ಕೆ ಬಂದ ಯಮಧರ್ಮರಾಯನು ಆತನ ಆಜ್ಞೆಯಂತೆ ಕರ್ತವ್ಯ ತತ್ಪರನಾದನು ಎಂದು ಪರಾಶರ ಮಹಾಮುನಿಗಳು ಭದ್ರಸೇನ ರಾಜನಿಗೂ ಅವನ ಪತ್ನಿಗೂ ತಿಳಿಸಿ ಹೇಳಿದರು. ಅಲ್ಲದೆ ಮಹಾರಾಜ, ನಿನ್ನ ಮಗನಿಗೊದಗುವ ಅಪಮೃತ್ಯುವು ನಿವಾರಣೆಯಾಗುವುದಕ್ಕೋಸ್ಕರ ನೀನೀಗ ಶಿವನಿಗೆ 10,000 ಸಲ ರುದ್ರಾಭಿಷೇಕ ಮಾಡಿಸು. ಅಂದರೆ ನಿನ್ನ ಮಗನ ಆಯುಷ್ಯ ವೃದ್ಧಿಯಾಗಿ ಆತನ 10,000 ವರ್ಷ ಆಯುಷ್ಯ ಪಡೆದು ದೇವೇಂದ್ರನಂತೆ ರಾಜ್ಯವಾಳಿ ಕೀರ್ತಿಶಾಲಿಯಾಗುವನು. ಅದಕ್ಕಾಗಿ ಈಗಿಂದೀಗಲೇ 100 ಜನ ವಿದ್ವಾಂಸರು, ವೇದ ಪಂಡಿತರು ಆದ ಬ್ರಾಹ್ಮಣರನ್ನು ಕರೆಯಿಸಿ ರುದ್ರಾನುಷ್ಠಾನಕ್ಕಾಗಿ ಆರಂಭ ಮಾಡಿಸು ಎಂದು ಆಜ್ಞೆ ಮಾಡಲು ಆ ರಾಜ ದಂಪತಿಗಳು ಅದರಂತೆಯೇ ಕಾರ್ಯಪ್ರವೃತ್ತರಾದರು. ಮುಂದೆ 7 ದಿನಗಳವರೆಗೂ ಸತತವಾಗಿ ರುದ್ರಾಭಿಷೇಕ, ರುದ್ರಾರಾಧನೆ, ರುದ್ರ ಪೂಜೆಗಳು ನಡೆದವು. ಪುಣ್ಯವರ್ಧಕ ಹಾಗೂ ಆಯುಷ್ಯವರ್ಧಕವಾದ ಕಬ್ಬಿನ ರಸದಿಂದ ತುಂಬಿದ ಸಹಸ್ರಾರು ಕುಂಭಗಳಿಂದ ಶಿವನಿಗೆ ವಿಧಿಪೂರ್ವಕವಾಗಿ ರುದ್ರಾಭಿಷೇಕ ಮಾಡಲಾಯಿತು. ಅದೇ ಪವಿತ್ರವಾದ ರುದ್ರದೇವ ತೀರ್ಥದಿಂದ ದಿನಾಲೂ ಆ ದಂಪತಿಗಳು ರಾಜಕುಮಾರನಿಗೆ ಸ್ನಾನ ಮಾಡಿಸಿ ತೀರ್ಥಪ್ರಾಶನ ಮಾಡಿಸುತ್ತಿದ್ದರು. ಹೀಗೆ 7 ದಿನಗಳ ಅವಧಿ ಮುಗಿದೊಡನೆ ರಾಜಕುಮಾರನಿಗೆ ಒಮ್ಮಿಂದೊಮ್ಮೆಗೆ ಮೂರ್ಛೆಯುಂಟಾಯಿತು. ಆಗ ಪರಾಶರ ಮಹಾಮುನಿಗಳು ತೀರ್ಥ ಪ್ರೋಕ್ಷಣೆ ಮಾಡಿ ಆತನನ್ನು ರಕ್ಷಿಸಿದರು. ಅದೇ ಸಮಯಕ್ಕೆ ಸರಿಯಾಗಿ ಯಮಧರ್ಮನ ರಾಜಕುಮಾರನ ಪ್ರಾಣವನ್ನು ಸೆಳೆದೊಯ್ಯುವ ಉದ್ದೇಶದಿಂದ ತನ್ನ ಭಯಾನಕರಾದ ದೂತರೊಂದಿಗೆ ಆಗಮಿಸಿದ್ದನು. ಬ್ರಾಹ್ಮಣರು ರುದ್ರ ಸೂಕ್ತ ಪಠಿಸುತ್ತಿರುವುದನ್ನು ಕಂಡು ಅಂಜಿ ದೂರದಲ್ಲಿ ನಿಂತುಕೊಂಡು ಅವರು ನೋಡತೊಡಗಿದ್ದರು. ಆಗ ಕೈಯಲ್ಲಿ ತ್ರಿಶೂಲ ದಂಡಗಳನ್ನು ಧರಿಸಿದ ಶಿವದೂತರು ಪ್ರಕಟರಾಗಿ ಯಮದೂತರನ್ನೆಲ್ಲ ಹೊಡೆದೋಡಿಸಿದರು.
ಶಿವನು ಮಹಾಪುರುಷ ಸ್ವರೂಪದಿಂದ ದಂಡಧಾರಿಯಾಗಿ ಬರುತ್ತಿರುವುದನ್ನು ಗಮನಿಸಿ ಯಮನೂ ತನ್ನ ದೂತರೊಂದಿಗೆ ಓಡಿ ಹೋದನು. ಈ ರೀತಿಯಾಗಿ ಬ್ರಾಹ್ಮಣರ ಆಶೀರ್ವಾದದಿಂದಲೂ ರುದ್ರಾಧ್ಯಾಯದ ಮಹತ್ವದಿಂದಲೂ ರಾಜಕುಮಾರನ ಪ್ರಾಣ ರಕ್ಷೆಯಾಯಿತು. ರಾಜಕುಮಾರನ ಅಪಮೃತ್ಯುವು ದೂರಾದ ಬಗ್ಗೆ ಸಂತೋಷಗೊಂಡ ರಾಜರಾಣಿಯರು ಪರಾಶರರ ಮುಖ್ಯತೆಯಲ್ಲಿ ಸಕಲ ಬ್ರಾಹ್ಮಣರನ್ನು ಪೂಜೆ ಮಾಡಿದರು. ನಂತರ ಬ್ರಾಹ್ಮಣರಿಗೆಲ್ಲ ಪಂಚಪಕ್ವಾನ್ನಗಳಿಂದ ಸಮಾರಾಧನೆಯು ನಡೆಯಿತು. ರಾಜದಂಪತಿಗಳು ಭೋಜನಾನಂತರ ಎಲ್ಲ ಬ್ರಾಹ್ಮಣರನ್ನು ಉಚಿತ ಆಸನಗಳಲ್ಲಿ ಕೂಡಿಸಿ ದಕ್ಷಿಣೆ ತಾಂಬೂಲಾದಿಗಳನ್ನು ಇತ್ತು ಸಂತುಷ್ಟಗೊಳಿಸಿದರು. ನಂತರ ರಾಜದಂಪತಿಗಳು ಪುತ್ರ ಸಮೇತರಾಗಿ ಊಟ ಮಾಡಿದರು. ಆಗ ಎಲ್ಲೆಡೆಗೂ ಆನಂದ ತುಂಬಿರಲು ಅದೇ ವೇಳೆಗೆ ಸರಿಯಾಗಿ ಅಲ್ಲಿಗೆ ನಾರದ ಮುನಿಗಳು ಆಗಮಿಸಿದರು. ರಾಜನು ಅವರಿಗೆ ಸುಸ್ವಾಗತ ಕೋರಿ ಬಹುವಿಧದ ಉಪಚಾರಗಳಿಂದ ಪೂಜಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಅವರನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ, ಮಹರ್ಷಿಗಳೇ, ವಿಶೇಷ ವಾರ್ತೆ ಏನು ಎಂದು ಪ್ರಶ್ನೆ ಮಾಡಿದನು. ಆಗ ನಾರದರು, ರಾಜ, ನಾನು ಇದೀಗ ಕೈಲಾಸದಿಂದ ಬರುವ ಮಾರ್ಗದಲ್ಲಿ ಒಂದು ವಿಸ್ಮಯಕರವಾದ ಘಟನೆಯನ್ನು ಕಂಡನು. ಅದೇನೆಂದರೆ, ಯಮ ಕಿಂಕರನು ನಿನ್ನ ಮಗನ ಜೀವವನ್ನು ಪಾಶದಿಂದ ಬಂಧಿಸಿ ಎಳೆದೊಯ್ಯತೊಡಗಿದ್ದರು. ಆದರೆ ತಕ್ಷಣವೇ ಶಿವದೂತರು ಧಾವಿಸಿ ಬಂದು ಯಮದೂತರನ್ನು ಹೊಡೆದೋಡಿಸಿ ನಿನ್ನ ಮಗನ ಪ್ರಾಣವನ್ನು ಉಳಿಸಿಕೊಂಡು ಬಂದರು. ನಂತರ ಯಮದೂತರು ತಮಗೆ ಶಿವದೂತರಿಂದಾದ ದುರವಸ್ಥೆಯನ್ನು ಯಮನಿಗೆ ನಿವೇದಿಸಿದಾಗ ಯಮಧರ್ಮನು ಸಿಟ್ಟಾಗಿ ವೀರಭದ್ರನ ಬಳಿಗೆ ಬಂದು, ಸ್ವಾಮಿ, ತನ್ನ ಕರ್ಮಾನುಸಾರವಾಗಿ ಈ ರಾಜಕುಮಾರನ ಆಯುಷ್ಯವು ಮುಗಿದಿದ್ದರಿಂದ ನನ್ನ ದೂತರು ಆತನನ್ನು ಎಳೆತರುವುದಕ್ಕೆ ಹೋಗಿದ್ದರು. ಅಂದ ಮೇಲೆ ಅಂಥವರನ್ನು ಶಿವದೂತರು ಸುಮ್ಮನೆ ಬಡಿದೋಡಿಸುವುದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದನು. ಆಗ ವೀರಭದ್ರನು ಕೋಪೋದ್ರಿಕ್ತನಾಗಿ ಯಮಧರ್ಮರಾಜ, ಆ ರಾಜಕುಮಾರನಿಗೆ 10,000 ವರ್ಷಗಳ ದೀರ್ಘಾಯುಷ್ಯ ಉಂಟು. ನೀನು ಚಿತ್ರಗುಪ್ತರನ್ನು ಸರಿಯಾಗಿ ವಿಚಾರಿಸಿ ವಿಷಯವನ್ನು ತಿಳಿದುಕೊಳ್ಳಲಾರದೆ ಸುಮ್ಮನೆ ನಿನ್ನ ಕಿಂಕರರನ್ನು ಆತನ ಪ್ರಾಣ ಸೆಳೆಯುವುದಕ್ಕಾಗಿ ಕಳಿಸಿಕೊಟ್ಟಿದ್ದಿ. ನಮ್ಮ ಶಿವದೂತರು ಕರುಣಾಳುಗಳಾಗಿದ್ದರಿಂದಲೇ ನಿನ್ನ ದೂತರನ್ನು ಜೀವದಿಂದ ಮರಳಿ ಕಳಿಸಿದ್ದಾರೆ. ಬೇಕಿದ್ದರೆ ನೀನೀಗಲೇ ಚಿತ್ರಗುಪ್ತರನ್ನು ಕರೆಸಿ ವಿಚಾರ ಮಾಡಿಕೋ ಎಂದು ನುಡಿದನು. ನಂತರ ಯಮನು ಚಿತ್ರಗುಪ್ತರನ್ನು ಕರೆಸಿ, ಆ ರಾಜಕುಮಾರನು ಆಯುಷ್ಯವೆಷ್ಟಿದೆ ನೋಡಿ ಹೇಳಿರಿ ಎಂದು ನುಡಿಯಲು ಅವರು ಲೆಕ್ಕ ತೆಗೆದು ನೋಡಿ, ಮಹಾಪ್ರಭು, ರಾಜಕುಮಾರನಿಗೆ 12 ವರ್ಷ ಆಯುಷ್ಯವೆಂದು ಬರೆದಿರುವುದೇನೋ ನಿಜ, ಆದರೆ ಅದರ ಮುಂದೆ 10,000 ಇನ್ನೊಂದು ಅಂಕಿಯನ್ನು ಬರೆಯಲಾಗಿದೆ ಎಂದು ತಿಳಿಸಿದರು. ಯಮನು ಸಾಶಂಕಿತನಾಗಿ ಉತ್ತರ ಕೊಡಲು ಬಾರದೆ ವೀರಭದ್ರನಿಗೆ ನಮಸ್ಕಾರ ತಿಳಿಸಿ ಹೊರಟು ಹೋದನು ಎಂದು ನಾರದ ಮುನಿಗಳು ಆ ಭದ್ರಸೇನ ರಾಜನಿಗೆ ತಿಳಿಸಿದರು. ಅಲ್ಲದೆ ರಾಜ, ರುದ್ರಜಾಪ್ಯದ ಮಹತ್ವದಿಂದಲೂ ಪರಾಶರ ಮಹಾ ಮುನಿಗಳ ಅಂತಃಕರಣೆಯಿಂದಲೂ ನಿನ್ನ ಮಗನು ದೀರ್ಘಾಯುಷ್ಯಾದನು, ನೀವಿನ್ನು ಸುಖವಾಗಿ ಬಾಳಿಕೊಳ್ಳಿರಿ ಎಂದು ಆಶೀರ್ವದಿಸಿ ನಾರದ ಮುನಿಗಳು ಹೊರಟು ಹೋದರು. ನಂತರ ಪರಾಶರ ಮಹಾಮುನಿಗಳು ಸಕಲ ಬ್ರಾಹ್ಮಣರು ರಾಜದಂಪತಿಗಳನ್ನು ಅನುಮತಿ ಪಡೆದು ಅವರಿಗೆ ಅನೇಕ ರೀತಿಯ ಆಶೀರ್ವಾದಗಳನ್ನು ಇಟ್ಟು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು. ಮುಂದೆ ಆ ರಾಜನು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಸುಖವಾಗಿ ರಾಜ್ಯಭಾರ ನಡೆಸತೊಡಗಿದನು. ಈ ಪ್ರಕಾರವಾಗಿ ರುದ್ರಾಧ್ಯಾಯದ ಮಹತ್ವವು ಅಗಾಧವೆನಿಸಿದ್ದಾಗಿದೆ ಎಂದು ಶ್ರೀ ಗುರುಗಳು ದತ್ತ ಹಾಗೂ ಸಾವಿತ್ರಿಯರೆಂಬ ಆ ದಂಪತಿಗಳಿಗೆ ವಾತ್ಸಲ್ಯ ಭಾವದಿಂದ ತಿಳಿಸಿ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 34ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.